ಉಳ್ಳಾಲ ಪ್ರಖಂಡದ ಶ್ರೀ ಹನುಮದ ಶಕ್ತಿ ಜಾಗರಣ ಅಭಿಯಾನ ಸಮಿತಿಯ ವತಿಯಿಂದ ತೊಕ್ಕೋಟಿನ ಕಾಪಿಕಾಡು ಮೈದಾನದಲ್ಲಿ ಭಾನುವಾರ ನಡೆದ ಹನುಮ ಯಜ್ಞದ ನಂತರ ಹಮ್ಮಿಕೊಂಡ ಹಿಂದೂ ಸಮಾಜೋತ್ಸವದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಮಾತನಾಡಿದರು. ಉಳ್ಳಾಲದ ಶ್ರೀ ಹನುಮದ ಶಕ್ತಿ ಜಾಗರಣ ಅಭಿಯಾನ ಸಮಿತಿಯ ವತಿಯಿಂದ ತೊಕ್ಕೋಟಿನ ಕಾಪಿಕಾಡಿನ ಮೈದಾನದಲ್ಲಿ ಭಾನುವಾರ ಬೃಹತ್ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಹನುಮ ಯಜ್ಞ ಕಾರ್ಯಕ್ರಮವನ್ನು ಕಾಪಿಕಾಡು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಹಿಂದೂ ಸಮಾಜೋತ್ಸವದಲ್ಲಿ ದಿಕ್ಷೂಚಿ ಭಾಷಣವನ್ನು ಆರ್ಎಸ್ಎಸ್ನ ಪ್ರಮುಖರಾಗಿರುವ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹರು ಆಗಿರುವ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಅವರು ನೆರವೇರಿಸಿದರು. ದೇಶದೆಲ್ಲೆಡೆ ಕಾಂಗ್ರೆಸ್ನ ಕುಟಿಲ ನೀತಿಗಳಿಂದಾಗಿ ಮಿನಿ ಪಾಕಿಸ್ತಾನಗಳು ನಿರ್ಮಾಣಗೊಳ್ಳುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ದೇಶದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ನಿರಂತರವಾಗಿ ಏರಿಕೆಯಾಗುತ್ತಿದ್ದು 1951ರಲ್ಲಿ 2% ಅಲ್ಪಸಂಖ್ಯಾತರು ಇಂದು 20% ಗಡಿ ದಾಟಿದ್ದಾರೆ. ಹಿಂದೂಗಳ ಮುಖ್ಯ ತಾಣ ಕಾಶ್ಮೀರ ಕಣಿವೆಯಲ್ಲಿ ಇಂದು ಹಿಂದೂಗಳೇ ಇಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದರು. ಮತಾಂತರದ ಮೂಲಕ ಹಿಂದೂಗಳನ್ನು ಬಲಹೀನರನ್ನಾಗಿಸುವ ಕೃತ್ಯ ನಡೆಯುತ್ತಿದ್ದು, ಕ್ರಿಶ್ಚಿಯನ್ನರ ಶಾಲೆ, ಆಸ್ಪತ್ರೆ, ಅನಾಥಾಶ್ರಮಗಳಲ್ಲಿ ಮತಾಂತರದ ಪಿಡುಗು ನಡೆಯುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಕೇಂದ್ರದ ಕಾಂಗ್ರೆಸ್ನ ಕುಟಿಲ ನೀತಿಯಿಂದಾಗಿ ಮುಂಬೈ ಮೇಲೆ ದಾಳಿ ನಡೆಸಿದ ಉಗ್ರಗಾಮಿ ಕಸಬ್ಗೆ ವಿವಿಐಪಿ ವೈಭೋಗ ನೀಡಿ 31 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಸಂಸತ್ ಮೇಲೆ ದಾಳಿ ಮಾಡಿದ ಅಫ್ಜಲ್ ಗುರುವನ್ನು ನೇಣುಕಂಬಕ್ಕೆ ಏರಿಸಿ ಎಂದು ಸುಪ್ರೀಂ ಕೋರ್ಟ್ ಹೇಳಿದರೂ ಇನ್ನೂ ಕೂಡ ಮೌನ ವಹಿಸಲಾಗಿದೆ. ಆದರೆ ಹಿಂದೂ ಉಗ್ರಗಾಮಿ ಎಂದು ಹಣೆಪಟ್ಟಿ ಕಟ್ಟಿದ ಅಮಾಯಕಿ ಪ್ರಜ್ಞಾ ಸಿಂಗ್ ಜೈಲಿನಲ್ಲಿ ಹಿಂಸೆ ಎದುರಿಸುತ್ತಿದ್ದು, ಇದಕ್ಕಾಗಿ ಕೇಂದ್ರ ಸರ್ಕಾರ ಕುಮ್ಮಕ್ಕು ನೀಡುತ್ತಿದೆ ಎಂದರು. ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರವಲ್ಲದೆ ಮಸೀದಿ ನಿರ್ಮಾಣಕ್ಕೆ ನಾವು ಅವಕಾಶ ನೀಡುವುದಿಲ್ಲ. ಜೊತೆಗೆ ಭಾರತ ದೇಶದ ಎಲ್ಲೂ ಕೂಡ ಬಾಬರನ ಹೆಸರಿನಲ್ಲಿ ಮಸೀದಿ ನಿರ್ಮಾಣ ಮಾಡಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು. ದೇಶದ ಅಲ್ಪಸಂಖ್ಯಾತರ ಪಂಡ ನಡಪುನ ಪಂಡ ಭಾರತದ ಮಾತ್ರ. ಅಮೆರಿಕದ ಪಂಡ ಅಲ್ಪಸಂಖ್ಯಾತರಿಗೆ ವಿಲೇಜ್ ಅವರು ಬೇರೆ ದೇಶದ ವಿಲೇಜ್ ನಮಗ್ಲಿಗೆ ವಿಲೇಜಿನ ಪಂಡು ನಮ್ಮ ಅನ್ಕುಜ ಅಂದ್ರೆ ಹಿಂದಿನಾಗ ಬಹುಸಂಖ್ಯಾತ ಜನ ಸಾವಿರ ವರ್ಷ ನಮ್ಮ ಬದುಕದ ವೈದ ನಂಗದ ಬಿಲೆ ನಿಜ ಮೂಲು ನಮ್ಮ ಪಾತ್ರೆಗೆ, ನಮ್ಮ ಭಾವನೆಗೆ, ನಮ್ಮ ಕಾರ್ಯಕ್ಕೆ, ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಧರ್ಮಕ್ಕೆ, ಸಂಸ್ಕೃತಿ ಬಿಲೆ ನಿಜ ದಾವೆಂಡ 1947 ನಮ್ಮ ದೇಶ ತುಂಡಂಡತ್ತ ತುಂಡಾಯಿನ ದಿನ ಜವಾಹರ್ಲಾಲ್ ನೆಹರು ಆ ಕೆಂಪು ಕೋಟೆದ ಮಿತ್ ಒಂದು ಧ್ವಜರಾಪಾಯರು ಕಾಶ್ಮೀರ ಒರಿಯೋದು ಬಂದು ನಮ್ಮ ದೇಶ ಅಲ್ಲ ಕೇಂದ್ರ ಸರ್ಕಾರದ ಮಿತ್ತು ಒತ್ತಾಯ ಕೊಂಡತ್ತ ನಮ್ಮ ಇನ್ನು ಕೊಂಡರೊಡನೆ ಬಾರಿ ಅಗತ್ಯ ಕಾಶ್ಮೀರ ಇನ್ನು ಅಕಲ್ನಾಂಡು ಅಸ್ಸಾಮದ ರಾಜ್ಯ ಬೋಲೆ 124 MLA ಇಪ್ಪನಂಜನ ಒಂಜಿ ವಿಧಾನಸಭೆ ಆಯ್ತು 30 ಜನ ಇನ್ನು ಬಿಹಾರ್ಲಿ MLA ನಕಲು ನಿಖಲ್ನ ಉಳ್ಳಾಲ ಇತ್ತು ಲೆಕ್ಕನೆ ಅಕಲ್ ಆಲೋಚನೆ ಮಾಡ್ತೇನೆ 42 ವರ್ಷದ ಚುನಾವಣೆ ಹಾಕೊಂಡು ಆತ ನನಗೆ ಎಂಕ್ಲ ಅಯ್ಯೋ ದಾಂತುಡು ವಾ ಅಯ್ಯೋ ಮಾರೇ ಆ ಅಯೋಜನೆ ಬ್ಯಾರ್ಲಿ ಏರುಂದಿಗಂಡ ಬಾಂಗ್ಲಾದೇಶದ ಬರ್ತೀನಕ್ಲೆ 29 ಬಾಂಗ್ಲಾದೇಶದ ಬರ್ತೀನಕ್ಲೆ ಎಲ್ಲ ಜನ ನನ್ನ ಆಪನ ಅಯೋಜನೆ ಎಲ್ಲ ಬಾಂಗ್ಲಾದೇಶದ ಬರ್ತೀನಕ್ಲೆ ದಾಯಿದು ಅಂಕಲ್ ಒಂಜಿ ಕನ ಉಂಡು ಅಕ್ಲ ಒಂಜಿ ಕನ ಕಟ್ಟಿದೆ ಅವೇನು ಜನ ಬಣ್ಣ ಬಾಂಗ್ಲಾದೇಶಗಳು ಬಂತೇವೆ ಇಂಕ್ಲಿಗೆ ಈತ ಯಾರಿಗೆ ಜಾಗ ಬಾರಿ ಕಡಿಮೆ ಉಂಟು ಐಕ್ ಬೃಹತ್ ಬಾಂಗ್ಲಾ ಮಲ್ಪ ಗ್ರೇಟರ್ ಬಾಂಗ್ಲಾ ಅನ್ನ ಇನ್ನು ಪದರ್ಲೆತ್ತಿದೆ. ಶ್ರೀ ಕ್ಷೇತ್ರ ಕೊಲ್ಲಿಯ ಮಠದ ಶ್ರೀ ರಾಮಾನಂದ ಸ್ವಾಮೀಜಿ, ಮರಕಡ ಶ್ರೀ ಗುರು ಪರಾಶಕ್ತಿ ಕ್ಷೇತ್ರದ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿ, ಗುರುನಗರ ಕುಂಪಲ ಕೃಷ್ಣಾಂಜನೇಯ ಕ್ಷೇತ್ರದ ಬಾಲಯೋಗಿ ಅಮೃತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕೋಟೆಕಾರು ಜಿಎಸ್ ಆಸ್ಪತ್ರೆಯ ಡಾಕ್ಟರ್ ಎಂ ವಿಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್, ಹನುಮದ ಶಕ್ತಿ ಜಾಗರಣ ಅಭಿಯಾನ ಸಮಿತಿಯ ಜಿಲ್ಲಾಧ್ಯಕ್ಷ ರವಿಶಂಕರ ಮಿಜಾರು, ಒಡ್ಡೂರು ಫಾರ್ಮ್ಸ್ನ ರಾಜೇಶ್ ನಾಯ್ಕ ಉಳಿಪ್ಪಾಡಿ, ಸಮಿತಿಯ ಅಧ್ಯಕ್ಷರಾದ ಸತ್ಯಶಂಕರ ಬಳ್ಳಾವ, ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಂಪಲ, ಬಿಎನ್ ಪದ್ಮನಾಭ ಗಟ್ಟಿ ನಡಾರು ಇದ್ರು. ಬೀರಿ ಸಿದ್ಧಿವಿನಾಯಕ ಮಂದಿರ ಬಳಿಯಿಂದ ಕಾಪಿಕಾಡು ಮೈದಾನದವರೆಗೆ ನಡೆದ ಶೋಭಾಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು.